ನಮ್ಮ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಶಾಸಕ ಮಹೇಂದ್ರ ತಮ್ಮನವರ ಹೇಳಿದರು. ಜೀವನದಲ್ಲಿ ಯಶಸ್ಸು ಗಳಿಸಲು ನಿತ್ಯ ಕಠಿಣ ಪರಿಶ್ರಮ ಅಗತ್ಯವಿದೆ. ನಮ್ಮ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂಬುದಕ್ಕೆ ನಾನೇ ಉದಾಹರಣೆಯಾಗಿದ್ದೇನೆ ಎಂದು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವರು ತಿಳಿಸಿದರು. ಅವರು ರಾಯಬಾಗ ತಾಲೂಕಿನ ಕುಡ್ಚಿ ಪಟ್ಟಣದ ಗೋಲ್ಡನ್ ಬಾಗೆ ಅಕಾಡೆಮಿ ಹಮ್ಮಿಕೊಂಡಿದ್ದ ಸಾಧನಾ ಸತ್ಕಾರ ಸಮಾರಂಭವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿ ತರಬೇತಿ ಪಡೆದ MBBS ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾದ 8 ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಮಾತನಾಡುತ್ತಾ, ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ವರ್ಷದಲ್ಲಿ 8 ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದುವುದು ಮೂಲಕ MBBS ಪದವಿಗೆ ಆಯ್ಕೆಯಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಸ್ಥಳೀಯವಾಗಿ ಇಂಥ ಸಾಧನೆ ಮಾಡಲು ಸಂಸ್ಥೆಯ ಅಧ್ಯಕ್ಷ ಸಲೀಂ ಭಾಗೆಯವರ ಪರಿಶ್ರಮವು ಅಗಾಧವಾದದ್ದು. ಈ ಸಂಸ್ಥೆಗೆ ನನ್ನ ಸಹಕಾರ ಯಾವಾಗಲೂ ಇರುತ್ತದೆ ಹಾಗೂ ಇಲ್ಲಿ ಕಲಿಯುವ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆಯ ವತಿಯಿಂದ ಸಹಕಾರ ಒದಗಿಸುವ ಭರವಸೆ ನೀಡಿದರು. ನಂತರ ಪುರಸಭೆ ಅಧ್ಯಕ್ಷ ಹಮೀದೋಬಿದ್ದೀನ್ ರೋಹಿಲೆ ಅತಿ ಪಟಾಯಿ ಮಾತನಾಡಿದರು. ಸಾಧನೆ ಮಾಡಿದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮೂಲಕ ಹೊಸ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. 2024-25ನೇ ಸಾಲಿಗಾಗಿ ಗೋಲ್ಡನ್ ಬಾಗೆ ಅಕಾಡೆಮಿಯಿಂದ 8 MBBS, 1 BDS, 3 BMMS, 6 BHMMS ಹಾಗೂ 18 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿಭಾಗಕ್ಕೆ ಆಯ್ಕೆಯಾಗುವ ಮೂಲಕ ಸಂಸ್ಥೆಗೆ ಹಾಗೂ ಪಟ್ಟಣಕ್ಕೆ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯರಾದ ಅಲ್ಲಾವುದ್ದೀನ್ ರೋಹಿಲೆ, ಪುರಸಭೆ ಸದಸ್ಯರು ಇಮಾಮುದ್ದೀನ್ ಸಜ್ಜನ್, ಮುಸ್ಫಿಕ್ ಜಿನಾಬಡೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕಾಲ್ಗುನಿ, ಅಲ್ತಾಫ್ ಬಾಗೆ, ಬಾಬಾಜಾನ್ ಬಿಚ್ಚು, ಜುಹುರು ರೋಹಿಲೆ, ಸಾಕಿಬ್ ಪಾಳೆಗಾರ್, ಅಂಜುಮ್ ಬಾಗೆ, ಆದಿಲ್ ಶೇಖ್, ಬೆಳಗ್ಮಿ ಸರ್, ಮೇಲ್ಗಂಡೆ ಸಾರ್ವಜನಿಕರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತಿಯಿದ್ದರು. ಸಾಧನೆ ಮಾಡಬೇಕಂತಂದ್ರೆ ಅವ ಪರಿಶ್ರಮ ಪಡಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಭಾಗಗಳಲ್ಲಿ ಸಾಧನೆ ಮಾಡ್ತಾರೆ. ಇವತ್ತು ನನಗೂ ಎಜುಕೇಷನ್ ಡಿಗ್ರಿ ಎಜುಕೇಷನ್, ನನ್ನ ಡಿಗ್ರಿ ಮುಗಿಸ್ಬೇಕು, ನಾನು ಸಾಲಿ ಕಲಿಬೇಕು, ನಾನು ಮಾಸ್ಟರ್ ಆಗಬೇಕು, ಏನೋ ಒಂದು ನೌಕರಿ ಹಿಡಿಬೇಕು ಅನ್ನೋದು ನನಗೆ ಇಚ್ಛೆ ಇದ್ದಿದ್ದಿಲ್ಲ. ನಾನು ಇದನ್ನ ದಾರಿ ಇತ್ತು, ಯಾಕಂದ್ರೆ ನಾನೊಂದು ವಿಚಾರನ ದಾರಿ ಇತ್ತು ಅನ್ನೋ ರಾಜಕಾರಣಕ್ಕೆ ಬಂದೆ. ರಾಜಕಾರಣಕ್ಕೆ ಬರಬೇಕಾದ್ರೆ ರಾಜಕಾರಣ ಸಕ್ಸಸ್ ಆಗಿದೆ. ಬಟ್ ವಿದ್ಯಾರ್ಥಿ ನಾನು ಸುಳ್ಳು ಹೇಳಿಲ್ಲ, ನಿಮ್ಗೆ ಧೈರ್ಯ ಹೇಳಿದ್ರು. ನಾನು SSLC ಹೋಗ್ಲಿಲ್ಲ, PUC ಅದು ಜನರ ಸೇವೆ ಮಾಡಬೇಕು, ನಾನು ರಾಜಕಾರಣ ಇಚ್ಛೆ ಸಂಬಂಧ ನಾನು ಎಜುಕೇಷನ್ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ. ನಾನು ಸ್ಕೂಲ್ ಆದರೂ ನಾನು ಯಾವಾಗಲೂ ನಂಬಿಕೆವಾಗಿ ಇರ್ತಿದ್ರು. ಇನ್ನೊಂದು ಕಾರಣಕ್ಕೆ ನಾನು ಆಯ್ಕೆ ಮಾಡಿಕೊಂಡು ರಾಜಕಾರಣ ಆಯ್ಕೆ ಮಾಡಿಕೊಂಡು 2000 ಹೋಗಲಿ. ಆದರೆ ಮುಂದೆ ಸಲ ನೀವೆಲ್ಲರೂ ಕೂಡ ನನ್ನ ಕೈ ಹಿಡಿಸಿ ಆ ಒಂದು ಕಾರಣಕ್ಕೆ ಅದರಿಂದ ನಾನು ಪರಿಶ್ರಮ BBS ಮೆರಿಟ್ ಒಳಗೆ ಮಾಡಿದ್ದೀವಿ. ಬಹಳಷ್ಟು ಇವತ್ತು ಒಂದ ಕಡೆ 8 ಜನ ಆಗುವುದಂದ್ರೆ ಹಗಲು ಮಾಡ್ತಾರೆ. ಅದು ಒಂದು ಗ್ರಾಮೀಣ ಮಟ್ಟದಾಗ ಒಂದು ಈ ಕೋಚಿಂಗ್ ಸೆಂಟರ್ಗಳಿಗೆ ಮೊದಲೇ ಮಾತ್ರ ಆ ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಒಂದು ಅಭಿರುಚಿ ಬೇಕು. ನಾವು ಹಿಂದಪ್ಪ ನಮ್ಮ ಅಕಾಡೆಮಿಯಿಂದ ನಾವಿಂತ ವಿದ್ಯಾರ್ಥಿಗಳನ್ನು ಕಳಿಸ್ತೀವಪ್ಪ ಅನ್ನುವಂಥ ಇದಿರಬೇಕು. ಅದೊಂದು ನಿಂತುಕೊಳ್ಳೋದ್ರೆ ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದ್ದೀರಲ್ವ, ಈ ಸಾಧನೆ ಮಾಡೋಕ್ಕೆ ಹೊರಗಿರ್ತದೆ ಅಂತ ಹೇಳ್ಕೊಂಡ್ರೆ ದಯವಿಟ್ಟು ನನಗೆ ಭಾಳ ಟೈಮ್ ಆಗೈತಿ. ಏನೇ ಇದ್ರು ನಾವೀಗ ಗ್ರಾಮ ಪಂಚಾಯತ್ ತಮ್ಮ DMC ನಮ್ಮ ಸೋದರರಿರ್ತಕ್ಕಂಥ ಒಳ್ಳೆಯ ರೀತಿ ಮಾತಾಡಿ ನಿಮ್ಮ ಪುರಸಭೆಯಲ್ಲಿ ಯಾರಾದರೂ ಬಡವರು ಇದ್ದರೆ ಏನಾದರೂ ಹೆಲ್ಪ್ ಮಾಡೋದಾಗಿದ್ದರೆ ನೀವು ಹೆಲ್ಪ್ ಮಾಡಿ. ಮತ್ತು ನನ್ನ ಕಡೆಯಿಂದಲೂ ಏನು ಹೆಲ್ಪ್ ಆಗ್ತದೆ ಅನ್ನೋದು ನಾನು ನೋಡಿಕೊಂಡೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ